ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಷ್ಪ ಸ್ಟಾರ್ ಅಲ್ಲು ಅರ್ಜುನ್ಗೆ 4 ಗಂಟೆ ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ಮುಕ್ತಾಯವಾಗಿದೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಎಸಿಪಿ ರಮೇಶ್ ಅವರಿಂದ ಪ್ರಶ್ನೆಗಳ ಸುರಿಮಳೆ. ಅಲ್ಲು ಅರ್ಜುನ್ಗೆ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಸಿಪಿ ರಮೇಶ್. ಸಂಧ್ಯಾ ಥಿಯೇಟರ್ಗೆ ಬರಬೇಡಿ ಅಂದ್ರೂ ಕೂಡ ಯಾಕೆ ಬಂದ್ರಿ ಅನ್ನುವಂತಹದ್ರಿಂದ ಹಿಡಿದು ಹಲವು ಪ್ರಶ್ನೆಗಳನ್ನು ಕೇಳಲಿಕ್ಕಾಗಿದೆ. ಪೊಲೀಸರ ಅನುಮತಿಯನ್ನ ಕೇಳಿದ್ರ, ಪೊಲೀಸರು ಅನುಮತಿ ಕೊಟ್ಟಿದ್ರ, ನಿಮ್ಮ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತ, ಎಷ್ಟು ಜನ ಬೌನ್ಸರ್ಗಳನ್ನ ನೇಮಿಸಲಾಗಿತ್ತು, ಈ ರೀತಿಯ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪೊಲೀಸರು ಅನುಮತಿ ನಿರಾಕರಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಅಂತ ಕೂಡ ಪ್ರಶ್ನೆಯನ್ನ ಕೇಳಿರುವಂತಹದ್ದು. ಈ ಮೂಲಕ ಪುಷ್ಪರಾಜ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪೊಲೀಸರು. ಅಲ್ಲು ಅರ್ಜುನ್ಗೆ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರುವಂತಹದ್ದು ಕಾಲ್ತುಳಿತದ ಪ್ರಕರಣಕ್ಕೆ. ಪೊಲೀಸರ ಪರ್ಮಿಷನ್ ಇತ್ತ, ಪೊಲೀಸರ ಪರ್ಮಿಷನ್ ಇಲ್ಲ ಅಂದ್ರೂ ನೀವು ಯಾಕೆ ಬಂದ್ರಿ, ಎಷ್ಟು ಜನ ಬೌನ್ಸರ್ಗಳನ್ನು ಕರೆದುಕೊಂಡು ಬಂದ್ರಿ, ಅಲ್ಲಿ ಯಾಕೆ ರೋಡ್ ಶೋ ರೀತಿಯಲ್ಲಿ ಒಂದಿಷ್ಟು ಆ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ರಿ, ಈ ರೀತಿಯ ಹಲವು ಪ್ರಶ್ನೆಗಳನ್ನು ಕೇಳುವ ಮೂಲಕ ವಿಚಾರಣೆಯನ್ನು ಚುರುಕುಗೊಳಿಸಿರುವಂತಹದ್ದು. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅಲ್ಲು ಅರ್ಜುನ್ ಉತ್ತರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬರೋಬ್ಬರಿ 4 ಗಂಟೆಗಳ ಕಾಲ ನಡೆದಂತಹ ವಿಚಾರಣೆ ಇದು. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಎಲ್ಲದಕ್ಕೂ ಕೂಡ ಉತ್ತರಿಸುವಂತಹ ಕೆಲಸವನ್ನ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಮಾಡಿದ್ದಾರೆ. ಈ ಮೂಲಕ ಅಲ್ಲು ಅರ್ಜುನ್ ವಿಚಾರದಲ್ಲಿ ಇವತ್ತು ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಇದೇ ಅಲ್ಲು ಅರ್ಜುನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗಿತ್ತು. ಅದಾದ ಮೇಲೆ ಕಲ್ಲು ತೂರಾಟ ಆಗಿತ್ತು. ಚಿತ್ರರಂಗ ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಕೂಡ ತೆಲಂಗಾಣದಲ್ಲಿ ನಿರ್ಮಾಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸದ್ಯಕ್ಕೆ ಈಗ ವಿಚಾರಣೆ ಏನೋ ಮುಕ್ತಾಯವಾಗಿದೆ. ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಯಿತು ಅಲ್ಲು ಅರ್ಜುನ್ ಅವರಿಗೆ, ಅದಕ್ಕೆ ಅಲ್ಲು ಅರ್ಜುನ್ ಅವರ ಉತ್ತರ ಹೇಗಿತ್ತು, ಒಟ್ಟಾರೆಯಾಗಿ ಇವತ್ತು ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ ನೋಡಿ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರು ಮೊದಲ ಬಾರಿಗೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಎಸಿಪಿ ರಮೇಶ್ ಅನ್ನುವಂಥವರು ಇವತ್ತು ಅಲ್ಲು ಅರ್ಜುನ್ ಅವರ ವಿಚಾರಣೆಯನ್ನ ಮಾಡಿದ್ದಾರೆ. ಸುಮಾರು 3-3.5 ಗಂಟೆಗಳ ಕಾಲ ಈ ಒಂದು ವಿಚಾರಣೆ ನಡೆದಿರುವಂತದ್ದು. ಈ ಅವಧಿಯಲ್ಲಿ 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಅಲ್ಲು ಅರ್ಜುನ್ ಅವರ ಮುಂದೆ ಪೊಲೀಸರು ಇಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಅಲ್ಲು ಅರ್ಜುನ್ ಕಡೆಯಿಂದ ಪೊಲೀಸರು ಮಾಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಸಂಧ್ಯಾ ಥಿಯೇಟರ್ಗೆ ಹೋಗುವಂತ ಉದ್ದೇಶ ಏನಾಗಿತ್ತು, ಮತ್ತೆ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕ್ರೌಡ್ ಇರುವಂತದ್ದು ನಿಮಗೆ ಮಾಹಿತಿ ಇರಲಿಲ್ವಾ, ಜೊತೆಗೆ ಮ್ಯಾನೇಜ್ಮೆಂಟ್ ಅನುಮತಿಯನ್ನು ತೆಗೆದುಕೊಂಡಿದ್ರ ಅಂತ, ಅಂದ್ರೆ ಥಿಯೇಟರ್ ಮ್ಯಾನೇಜ್ಮೆಂಟ್ ನ ಅನುಮತಿಯನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಆ ಅನುಮತಿಯನ್ನು ಪಡೆದುಕೊಂಡು ನೀವು ಥಿಯೇಟರ್ ನ ಪ್ರವೇಶ ಮಾಡಿದ್ರ, ಮತ್ತೆ ಪ್ರವೇಶ ಮಾಡುವಂತದ್ದು ಸಂದರ್ಭದಲ್ಲಿ ನೀವು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರ, ಪೊಲೀಸರು ಅನುಮತಿಯನ್ನ ಕೊಟ್ಟಿದ್ರ, ಆ ಅನುಮತಿ ಕೊಟ್ಟಿದ್ರೆ ಅದರ ನಕಲಿ ಪ್ರತಿ ಏನಾದರೂ ಇದ್ರೆ ನಿಮ್ಮ ಬಳಿ ಅದನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೇಳಿದ್ದಾರೆ. ಇದ್ರ ಜೊತೆಗೆ ನೀವು ಏಕಾಏಕಿ ಭೇಟಿಯನ್ನ ಕೊಡೋದೇ ಆಗಿದ್ರೆ ನೀವು ಎಷ್ಟು ಜನ ಬೌನ್ಸರ್ಸ್ ಗಳನ್ನ ಅಲ್ಲಿ ನಿಯೋಜನೆ ಮಾಡಿದ್ರಿ, ಭದ್ರತೆಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರಿ, ನೀವು ಏಕಾಏಕಿ ಹೋಗೋದ್ರಿಂದ ದೊಡ್ಡ ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು ಕೂಡ ನಿಮಗೆ ಅರಿವಿರಲಿಲ್ವಾ, ಈ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವೆಲ್ಲ ಕ್ರಮಗಳನ್ನು ನೀವು ತೆಗೆದುಕೊಂಡಿದ್ರಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು. ಇದ್ರ ಜೊತೆಗೆ ಘಟನೆ ಆದ ಬಳಿಕ ಸಂಧ್ಯಾ ಥಿಯೇಟರ್ನಲ್ಲಿ ಏನಾಯ್ತು ಅನ್ನುವಂಥದ್ರ ಮಾಹಿತಿ ನಿಮಗೆ ಯಾವಾಗ ಲಭ್ಯ ಆಯಿತು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ನಿಮ್ದು ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಅಲ್ಲು ಅರ್ಜುನ್ ಅವರು ಕೂಡ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಥಿಯೇಟರ್ನ ಅನುಮತಿಯನ್ನು ಪಡ್ಕೊಂಡಿದ್ವಿ, ಮತ್ತೆ ಪೊಲೀಸರ ಅನುಮತಿ ಸಿಕ್ಕಿರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಮತ್ತೆ ಬೌನ್ಸರ್ಗಳನ್ನ ಕೂಡ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಈ ಒಂದು ಏನು ಹೇಳಿಕೆಯನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ, ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಹೇಗೆ ಉಲ್ಲೇಖಿಸ್ತಾರೆ ಅನ್ನುವಂಥದ್ದನ್ನ ಕೂಡ ನೋಡಬೇಕು. ಇದ್ರ ಜೊತೆಗೆ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಕೂಡ ಈಗ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ವಿಚಾರಣೆಯೂ ಕೂಡ ನಡಿಬೇಕಾಗುತ್ತೆ. ಮತ್ತೆ ಈ ಇಡೀ ಪ್ರಕರಣದ ಎಲ್ಲಾ ಅಂಶಗಳನ್ನು ಕೂಡ ತಾಳೆ ಹಾಕಿ ಅಂತಿಮವಾಗಿ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಯಾರ ತಪ್ಪು ಅನ್ನುವಂತ ಕನ್ಕ್ಲೂಷನ್ಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.